ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಸೂರ್ಯ 16ನೇ ತಾರೀಕು ನವೆಂಬರಿಂದ 16ನೇ ತಾರೀಕು ಡಿಸೆಂಬರ್ವರೆಗೂ ಕೂಡ ವೃಶ್ಚಿಕ ರಾಶಿ ಪ್ರವೇಶ ಆಗ್ತಾ ಇದೆ. ಸೊ ಇಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿ ನಡೆದರೆ ಹಾಗೆ ಇನ್ನೊಂದು ಕ್ರಿಟೀರಿಯಾ ಇದೆ. ನಿಮ್ಮ ದಶಾ ಯಾವ್ದು ನಡೀತಾ ಇದೆ, ಭುಕ್ತಿ ಯಾವ್ದು ನಡೀತಾ ಇದೆ, ಅಂತರ್ಭುಕ್ತಿ ಯಾವ್ದು ನಡೀತಾ ಇದೆ ಗೊತ್ತಿರಬೇಕು. ಅದು ಸೂರ್ಯನ ನಕ್ಷತ್ರದಲ್ಲಿದ್ದರೆ ಗೋಚಾರದಲ್ಲಿ ನಿಮಗೆ ಆ ಫಲ ಇನ್ನೂ ಸ್ಟ್ರಾಂಗಾಗಿ ಅಪ್ಲೈ ಆಗುತ್ತೆ. ಇವೆರಡು ಕ್ರಿಟೀರಿಯಾದಲ್ಲೂ ನೋಡ್ಕೋಬೇಕು. ಅದಕ್ಕೆ ಎಲ್ಲ ಪ್ಲ್ಯಾನೆಟ್ ಟ್ರಾನ್ಸಿಟ್ ಆದಾಗ ನೋಡ್ತಾನೇ ಇರಿ. ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ದಶಾ ನಕ್ಷತ್ರ, ಭುಕ್ತಿ ನಕ್ಷತ್ರ, ಅಂತರ್ಭುಕ್ತಿ ನಕ್ಷತ್ರದಲ್ಲೂ ಬಂದಿರ್ಬೋದು. ಇಲ್ಲ ದಶಾ ಅದೇ ನಡೀತಾ ಇರ್ಬೋದು, ಭುಕ್ತಿ ಅಂತರ್ಭುಕ್ತಿ ಅದೇ ನಡೀತಾ ಇರ್ಬೋದು. ಸೊ ಎಲ್ಲವೂ ಕೂಡ ಅಪ್ಲೈ ಆಗೇ ಆಗುತ್ತೆ. ಸೊ ಇವಾಗ ಎಷ್ಟೋ ಜನಕ್ಕೆ ಸೂರ್ಯ ನೀಚ ಆಗಿರುತ್ತೆ, ಸೂರ್ಯ ಕೆಟ್ಟ ಸ್ಥಾನದಲ್ಲಿ ಕೂತಿರುತ್ತೆ, ಸೂರ್ಯ ಒಳ್ಳೆ ಸ್ಥಾನದಲ್ಲೂ ಕೂತಿರುತ್ತೆ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಸೂರ್ಯ ಕೆಟ್ಟ ಸ್ಥಾನಕ್ಕೆ ಹೋದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಕಡಿಮೆ ಅವರಲ್ಲಿ. ಚೆನ್ನಾಗಿರೋ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಲೀಡರ್ಶಿಪ್ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಆದರೆ ದೇವರು ಪ್ರತಿಯೊಬ್ಬರಿಗೂ ಫಲನ ಒಂದೇ ಕೊಡ್ತಾನೆ. ಉಚ್ಚ ಆಗಿರ್ಬೋದು, ನೀಚ ಆಗಿರ್ಬೋದು, ಕೆಟ್ಟ ಸ್ಥಾನ, ಒಳ್ಳೆ ಸ್ಥಾನ, ಫಲ ಒಂದೇ. ನೋಡಿ, ಬುದ್ಧಿವಂತನೂ ಬಿಸ್ನೆಸ್ ಮಾಡ್ತಾನೆ, ಸ್ವಲ್ಪ ದಡ್ಡ, ಸ್ವಲ್ಪ ಗೊತ್ತು, ಅವನು ಬಿಸ್ನೆಸ್ ಮಾಡ್ತಾನೆ. ಇಬ್ಬರು ದುಡಿಯೋದು ಒಂದೇ ಇರ್ಬೋದು, ಅಥವಾ ದಡ್ಡನೇ ಸ್ವಲ್ಪ ಜಾಸ್ತಿ ದುಡಿಬೋದು ಗೊತ್ತಿಲ್ಲದೆ ಇದ್ದರೂ ಕೂಡ. ಬುದ್ಧಿವಂತ ಹೆವಿ ಟ್ಯಾಲೆಂಟು ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರ್ಬೋದು. ಕ್ವಾಲಿಟೀಸಲ್ಲಿ ವ್ಯತ್ಯಾಸ ಕೊಡ್ತಾನೆ. ಇವನಿಗೆ ಲಾಸ್ ಆಗ್ತಾ ಇದೆ, ಟ್ಯಾಲೆಂಟ್ ಇದೆ ಮೈಂಡಲ್ಲಿ. ಇವನಿಗೆ ಟ್ಯಾಲೆಂಟ್ ಕಡಿಮೆ ಬಟ್ ತುಂಬ ಲಾಭ ಬರ್ತಾ ಇದೆ. ಡಿಪೆಂಡ್ಸ್ ಯುವರ್ ಜಾತಕ. ಎಲ್ಲ ಗ್ರಹಗಳು ಇಂಪಾರ್ಟೆಂಟ್. 7 ಗ್ರಹ ಪ್ಲಸ್ 2 ಛಾಯಾಗ್ರಹ ರಾಹುಕೇತು, 9 ಗ್ರಹ ಟೋಟಲ್. ಈ 9 ಗ್ರಹನೂ ಕೂಡ ಪ್ರತಿಯೊಬ್ಬರಿಗೂ ಸೀಕ್ರೆಟ್ ಹೇಳುತ್ತೆ. ನಿಮ್ಮ ಕ್ಯಾರೆಕ್ಟರ್ ಏನು, ನೀವು ಹೆಂಗೆ ಜೀವನದಲ್ಲಿರ್ತೀರ, ಅದರಲ್ಲಿ ಮತ್ತೆ ಫಿಲ್ಟರ್ ಆಗುತ್ತೆ ಡಿಗ್ರಿ ವೈಸ್. ಇನ್ನೂ ಕಸ್ಪಲ್ ಅಂತ ಬರುತ್ತೆ, ಆ್ಯಡ್ ಆನ್. ಪರಾಶರ ಸಿಸ್ಟಮ್ ಬರುತ್ತೆ, ಆ್ಯಡ್ ಆನ್ ಆಗಿ ನಿಮಗೊಂದು ಫಲ ಅಂತ ಕ್ವಾಲಿಟೀಸ್ ಪ್ಲಸ್ ಫಲ ಎರಡೂ ಕೊಡ್ತಾನೆ ದೇವರು. ಆದರೆ ಟೈಮ್ ಬೇಸ್, ದಶಾ ಭುಕ್ತಿ ಅಂತರ್ಭುಕ್ತಿ ಯಾವ್ದು ನಡೀತಾ ಇರುತ್ತೆ ಆ ಟೈಮ್ ಬೇಸಲ್ಲಿ ಫಲ ಕೊಡ್ತಕ್ಕಂಥದ್ದು. ಬರೀ ನಾವು ಕುಂಡ್ಲಿ ನೋಡಿ ಫಲಗಳನ್ನ ಡಿಸೈಡ್ ಮಾಡೋಕ್ಕಾಗಲ್ಲ, ಅವೆಲ್ಲ ಸುಳ್ಳು. ಕುಂಡ್ಲಿಲಿ ಡಿಗ್ರಿ ವೈಸ್ ಹೋಗ್ಬೇಕಾಗತ್ತೆ, ಕಸ್ಪಲ್ ನೋಡಬೇಕಾಗತ್ತೆ, ಹೇಗೇನು ಸಿಚುವೇಶನ್ ಪ್ರಶ್ನೆ ಕೇಳಬೇಕಾಗತ್ತೆ. ಇನ್ನೊಂದಿದೆ, ಜನರಲ್ಲಿ ಅಸ್ಟ್ರಾಲಜಿಲಿ ಜಾತಕ ಬರಿಬೋದಾ, PDF ಆ ರೀತಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಬ್ಬೊಬ್ಬರು ಸಿಚುವೇಶನ್ಸು ಬೇರೆ ಬೇರೆ ಥರ ಇರುತ್ತೆ. ಒಬ್ಬರಿಗೆ ಸೂರ್ಯದಶನೇ ನಡೀತಾ ಇರ್ಬೋದು, ಒಬ್ಬರಿಗೆ ಬಿಸ್ನೆಸ್ ಪ್ರಾಬ್ಲಮ್ಮು, ಇನ್ನೊಬ್ಬರಿಗೆ ಮದುವೆ ಪ್ರಾಬ್ಲಮ್ಮು, ಇನ್ನೊಬ್ಬರಿಗೆ ಮದುವೆನೇ ಇಷ್ಟ ಇಲ್ಲ. ಸೊ ಸಿಚುವೇಶನ್ಸ್ ಮೇಲೇ ಕನೆಕ್ಟ್ ಮಾಡಬೇಕು ಅದನ್ನು. ಹಣೆ ಬರ ಅಂತಕ್ಕಂಥದ್ದು ಹಾಗೇನೆ. ಎಕ್ಸಾಂಪಲ್ ಸನ್ಯಾಸಿಗಳು ಮನೆ ಕಟ್ಟೆ ಯೋಗ ಇರ್ಬೋದು, ಮದುವೆ ಯೋಗ ಇರ್ಬೋದು, ಏನೇನೋ ಯೋಗ ಇರುತ್ತೆ. ಅವ್ರ ಆಸೆ ಬಿಟ್ಟಾಗ ಆ ಫಲ ಇಲ್ವಲ್ಲ, ಪ್ರಯತ್ನಕ್ಕೆ ಫಲ ಅಂತ ಇರೋದು. ಸನ್ಯಾಸಿಗಳು ಹೋಗಲ್ಲ, ಅದಕ್ಕೆ ಫಲ ಕೊಡಲ್ಲ ದೇವರು. ಹೋಗಿದ್ರೆ ಕೊಟ್ಟಿರೋನು. ಇಲ್ಲೂ ಅದನ್ನೇ ಅಪ್ಲೈ ಮಾಡ್ಕೋಬೇಕು. ನಮ್ಮ ಪ್ರಯತ್ನಗಳಿಗೆ ಫಲ, ಅದಕ್ಕೆ ಸಿಚುವೇಶನ್ಗೆ ಈ ಗ್ರಹಗಳು ಹಣೆ ಬರ ಏನಿದೆ ಆ ಫಲವನ್ನು ಕೊಡ್ತವೆ. ಇದನ್ನು ಸ್ವಲ್ಪ ಜನ ಹಾಕ್ಕೋಬೇಕು ಮೈಂಡ್ ಒಳಗಡೆ. ಫಸ್ಟೇ ಜಾತಕ ಬರೆಯೋದಾಗಿದ್ದಿದ್ರೆ ಎಲ್ಲರೂ ಇವತ್ತು ನೋಡ್ಕೊಂಡು ಕೂತ್ಕೊಳ್ಳೋರು ಅವ್ರವ್ರ ಮನೆಯಲ್ಲೇ. ನನ್ನ ಜಾತಕ ಹಿಂಗೆ ಬರೆದಿಟ್ಟಿದ್ದಾರೆ, ನಾನು ನೋಡ್ಕೋತೀನಿ ಅಂತ. ಇಲ್ಲ ಜ್ಯೋತಿಷ ಕಲಿಬೇಕು, ಇಲ್ಲ ಆ ಸಿಚುವೇಶನಿಗೆ ಕರೆಕ್ಟಾಗಿ ಕೇಳ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಓಕೆ, ಇವಾಗ 12 ಲಗ್ನನೂ ನೋಡ್ಕೊಂಡು ಹೋಗ್ಬೋಣ. ಫಲ ಹೆಂಗಿದೆ ಇದೊಂದು ತಿಂಗಳು. ಫಸ್ಟ್ ಒನ್ ಮೇಷಲಗ್ನ. ಮೇಷಲಗ್ನದವರಿಗೆ ಹಣ ಯಾರಿಗಾರ ಕೊಟ್ಟರೆ ವಾಪಸ್ ಬರಲ್ಲ, ಅಥವಾ ಹಣ ಕಳ್ಕೊಳ್ತಕ್ಕಂಥದ್ದು ಅನ್ನೆಸೆಸರಿ ಖರ್ಚು ಹೆಚ್ಚಾಗಿ ಬರುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಡಲ್ ಇದೆ ಸ್ವಲ್ಪ ಟೈಮು. ಸ್ಪೋರ್ಟ್ಸು, ಫ್ರೆಂಡ್ಸು ಅಂತ ಬ್ಯುಸಿ ಆಗ್ತಕ್ಕಂಥದ್ದು, ಬೈಸ್ಕೊಳ್ತಕ್ಕಂಥದ್ದು, ಅವಮಾನ ಮಾಡ್ಕೊಳ್ತಕ್ಕಂಥದ್ದು, ಮನೆಯಲ್ಲಿ ತಂದೆ ಜೊತೆ ಆಗಿರ್ಬೋದು, ಹಿರಿಯರ ಜೊತೆ ಆಗಿರ್ಬೋದು, ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದ್ದಾರೆ. ಜಾಬಲ್ಲಿರೋರಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚು, ಅವಮಾನ ಅಪವಾದ ಹೆಚ್ಚಾಗುತ್ತೆ. ಜಾಬ್ ಕಳ್ಕೊಬೋದು, ಇಲ್ಲ ಕಳ್ಕೊತೀನಿ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅವ್ರು ತೆಗಿಬೋದು. ಸೊ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಮೋಸ ಹೋಗ್ತಕ್ಕಂಥದ್ದು. ಮದುವೆ ಜೀವನ ಸಮಸ್ಯೆಗಳು ವಿಪರೀತ, ತಾತ್ಕಾಲಿಕ ಸಪ್ರೇಷನ್ ಆಗೋ ಸಾಧ್ಯತೆ, ಇಲ್ಲ ಅವಮಾನಗಳು, ಒಬ್ರಿಗೊಬ್ಬರು ದುಡ್ಡಿನ ವಿಚಾರದಲ್ಲಿ ಗಲಾಟೆಗಳು ತೋರಿಸ್ತಾ ಇದೆ. ಮದುವೆಗಳು ಹೋಗ್ತಾ ಇರೋರಿಗೆ ಅಷ್ಟು ಈಸಿ ಇಲ್ಲ, ಏನಾರು ಅಡಚಣೆ ಬಂದು ಕೂತ್ಕೊಂಡಿರುತ್ತೆ. ಆರೋಗ್ಯ ಕೆಡ್ತಕ್ಕಂಥದ್ದು, ಸ್ವಲ್ಪ ಹೀಟು, ಗ್ಯಾಸ್ಟಿಕ್ಕು, ತಲೆನೋವು, ಕಣ್ಣೋವು, ಹಾರ್ಟ್ ರಿಲೇಟೆಡು ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು ವೃಷಭ ಲಗ್ನ. ವೃಷಭ ಲಗ್ನದವರಿಗೆ ಎಜುಕೇಷನ್
ಉತ್ತಮವಾಗಿದೆ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಆಗಿದೆ. ಬಿಸ್ನೆಸ್ಸಲ್ಲಿರೋರಿಗೆ ಅತ್ಯುತ್ತಮ, ಒಳ್ಳೊಳ್ಳೆ ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ. ಮದುವೆ ಜೀವನ ಎಕ್ಸಲೆಂಟ್ ಆಗಿದೆ. ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮದುವೆ ಫಿಕ್ಸ್ ಆಗ್ತಕ್ಕಂಥ ಒಂದು ಟೈಮ್. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ, ಕಾನ್ಸಂಟ್ರೇಷನ್ ಮಾಡ್ಕೋಬೇಕು, ಒಳ್ಳೆಯದಾಗುತ್ತೆ. ಬಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ತೋರಿಸ್ತಾ ಇಲ್ಲ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್. ಬಿಸ್ನೆಸ್ ಮಾಡೋರು ಒಳ್ಳೆ ಹಣ ಬರುತ್ತೆ, ಸ್ವಲ್ಪ ಎಫರ್ಟ್ ಹಾಕಬೇಕು, ಬಟ್ ಸಿಕ್ಕಾಬಟ್ಟೆ ಮನಿ. ಮದುವೆ ಜೀವನ ಮಾತುಕತೆಯಿಂದ ಸಿಕ್ಕಾಬಟ್ಟೆ ಕಿರಿಕು, ಸಪ್ರೇಷನ್ನು, ಕೋರ್ಟ್ ಕೇಸ್ಗೆ ಹೋಗ್ಬೋದು. ವಿಪರೀತ ಗಲಾಟೆ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮದುವೆಗೆ ಸೆಟ್ ಆಗಲ್ಲ, ಆಟೋಮೆಟಿಕ್ಲಿ ಮುರಿದೋಗುತ್ತೆ. ಆರೋಗ್ಯನೂ ಚೆನ್ನಾಗಿಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್, ಕಣ್ಣುನೋವು, ತಲೆನೋವು, ಹಾರ್ಟ್ ನೋಡ್ಕೊಳ್ಳಿ. ನೆಕ್ಸ್ಟು ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ, ಸ್ವಲ್ಪ ಲೇಸಿನೆಸ್ ಬಿಡಬೇಕು, ಬಟ್ ಉತ್ತಮ. ಜಾಬಲ್ಲಿರೋರಿಗೆ ಸ್ವಲ್ಪ ಕಿರಿಕಿರಿ. ಬಿಸ್ನೆಸ್ ಮಾಡೋರಿಗೆ ಹಣ ಕಷ್ಟದಿಂದ ರೊಟೇಷನ್ ಆಗುತ್ತೆ. ಬುದ್ಧಿ ಓಡಿಸೋರಿಗೆ ದುಡ್ಡು ಜಾಸ್ತಿ ಸಿಗುತ್ತೆ, ಬಟ್ ಕಷ್ಟದಿಂದ ಸಿಗುತ್ತೆ ಅದು ಕೂಡ. ಬುದ್ಧಿ ಓಡಿಸಿ ದುಡ್ಡು ಮಾಡ್ದ ಅಂತಾರಲ್ಲ, ವಿತೌಟ್ ಇನ್ವೆಸ್ಟ್ಮೆಂಟಲ್ಲೋ ಮತ್ತೊಂದರಲ್ಲೋ. ಸೊ ನಿಮ್ಮ ಬುದ್ಧಿನೇ ಇಲ್ಲಿ ಮೇಯ್ನ್ ಪಾತ್ರ ವಹಿಸುತ್ತೆ ದುಡ್ಡು ಬರಬೇಕು ಅಂದರೆ, ಬಟ್ ಬರುತ್ತೆ ವಹಿಸಿದರೆ. ಮದುವೆ ಜೀವನ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ. ಆ ಪ್ರೀತಿಯಿಂದನೇ ಸಣ್ಣ ಪುಟ್ಟ ಕ್ಲ್ಯಾಶಸ್, ಮಕ್ಕಳು ಕಿತ್ತಾಡ್ತಾರೆ ಅಂತಾರಲ್ಲ, ಸ್ವಲ್ಪ ಜಾಸ್ತಿ ಆಗ್ಬೋದು. ಸ್ವಲ್ಪ ಅದನ್ನು ಸರಿ ಮಾಡ್ಕೊಳ್ಳಿ. ಮದುವೆಗೆ ಹುಡುಕ್ತಾ ಇರೋರಿಗೆ ಸೆಲೆಕ್ಟಿವ್ ಆಗ್ತೀರಾ, ಸಿಕ್ಕಾಪಟ್ಟೆ ಆಫರ್ಸು. ಸೆಲೆಕ್ಟಿವ್ ಆಗಿ ಕನ್ಫ್ಯೂಷನ್ನು, ಒಪ್ಕೋಬೇಕಾ ಬೇಡವಾ ಅಂತ. ಲವ್ ಮ್ಯಾರೇಜ್ ಆಗೋರಿಗೆ ಈಸಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕರ್ಕಾಟಕ ಲಗ್ನ ಎಕ್ಸಲೆಂಟ್ ಆರೋಗ್ಯ. ಏನೇ ಸಮಸ್ಯೆ ಇದ್ರಿ ಸಾಲ್ವ್ ಔಟ್ ಆಗ್ತಕ್ಕಂಥದ್ದು ಕರ್ಕಾಟಕ ಲಗ್ನದವರಿಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ಸಿಂಹ ಲಗ್ನ. ಸಿಂಹ ಲಗ್ನದವರಿಗೆ ವೆಹಿಕಲ್, ಕಾರ್, ಬೈಕ್, ಪ್ರಾಪರ್ಟಿ ಏನು ಬೇಕಾದರೂ ತೊಗೋಬೋದು. ಎಕ್ಸಲೆಂಟ್ ಟೈಮ್. ಜಾಬಲ್ಲಿರೋರಿಗೆ ಆಲಸ್ಯ, ಲೇಜಿನೆಸ್ಸು. ಅಯ್ಯೋ ಮಾಡಬೇಕಾ, ಅಯ್ಯೋ ಹೋಗ್ಬೇಕಾ, ಗೋಲ್ ಇದೆ, ಅಚೀವ್ ಮಾಡಬೇಕು, ಫೇಮಸ್ ಆಗಬೇಕು ಅಥವಾ ಸಾಧನೆ ಮಾಡಬೇಕು, ಎಲ್ಲ ಇದೆ, ಆದರೆ ಲೇಜಿನೆಸ್ಸು. ಹಾಗೆ ಬಿಸ್ನೆಸ್ ಮಾಡೋರಿಗೆ ಹಣ ಬರುತ್ತೆ, ಬಟ್ ಮೀಡಿಯಮ್ ರೊಟೇಷನ್ಸ್. ಮದುವೆ ಜೀವನದಲ್ಲಿ ಪ್ರೀತಿನೇ ಕಡಿಮೆ ಆಗೋಗ್ಬಿಡುತ್ತೆ. ಅತ್ತೆಯಿಂದ ಸಮಸ್ಯೆ ಇಲ್ಲ, ತಾಯಿಯಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಅಷ್ಟು ಈಸಿಯಾಗಿ ಸೆಟ್ ಆಗೋಲ್ಲ, ಯಾವುದು ಪ್ರೀತಿನೇ ಹುಟ್ಟಲ್ಲ ಮಾಡ್ಕೋಬೇಕು ಅಂತ. ಮನೆಯವ್ರಿಗೋಸ್ಕರ ಎಸ್ ಅಂತಕ್ಕಂಥದ್ದು, ತಾಯಿಗೋಸ್ಕರ, ಹಿರಿಯರಿಗೋಸ್ಕರ ಹ್ಞೂ ಅನ್ನೋ ಸಾಧ್ಯತೆ ಹೆಚ್ಚಿದೆ. ಆರೋಗ್ಯ ಚೆನ್ನಾಗಿಲ್ಲ. ಸಿಂಹ ಲಗ್ನ ತಲೆನೋವು, ಗ್ಯಾಸ್ಟ್ರಿಕ್ಕು, ಕಣ್ಣು, ಹಾರ್ಟು ಇಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಮಾನಸಿಕ ಬಾಧೆ ಹೆಚ್ಚಾಗೋ ಸಾಧ್ಯತೆ, ಆತ್ಮವಿಶ್ವಾಸ ಡೌನ್ ಆಗ್ತಕ್ಕಂಥ ಒಂದು ಟೈಮ್, ಸ್ವಲ್ಪ ವೀಕ್ ತೋರಿಸ್ತಾ ಇದೆ. ನಿಮ್ಮ ಮಾತುಕತೆಯಲ್ಲಿ ಇನ್ನೊಬ್ಬರಿಗೆ ಭಯ ತೋರಿಸುತ್ತೆ. ಏನೋ ಈ ವ್ಯಕ್ತಿ ಏನು ಸಾಧಿಸಲ್ವೇನೋ ಅಥವಾ ಏನು ಮಾಡಲ್ವೇನೋ, ಎಲ್ಲದಕ್ಕೂ ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಅದು ಬಿಟ್ಬಿಡಿ. ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ, ಕಾನ್ಸಂಟ್ರೇಷನ್ ಮಾಡ್ಕೋಬೇಕು. ಸ್ವಲ್ಪ ವೀಕು, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲ್ಲ. ಜಾಬಲ್ಲಿರೋರಿಗೆ ಟೆನ್ಷನ್ ಹೆಚ್ಚು, ವಿಪರೀತ ಟೆನ್ಷನ್ನು, ವಿಪರೀತ ಟ್ರಾವೆಲ್ಸ್ ಜಾಸ್ತಿ ಆಗುತ್ತೆ. ಮತ್ತು ಮನೆ ಚೇಂಜ್ ಮಾಡೋರು ಮಾಡ್ಕೋಬೋದು. ಹಾಗೆ ಜಾಬಲ್ಲಿ ಟ್ರಾವೆಲ್, ನಾನು ಟ್ರಾನ್ಸ್ಫರ್ ಆಗಬೇಕು, ಟ್ರಾನ್ಸ್ಫರ್ ಆಗ್ಬೋದು, ಟ್ರಾನ್ಸ್ಫರ್ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸು ಸ್ವಲ್ಪ ಎಷ್ಟೇ ಎಫರ್ಟ್ ಹಾಕಿದರೂ ಲಾಸ್ ಆಗ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಸಮಸ್ಯೆಗಳು. ಬಟ್ ಎಫರ್ಟ್ ಆಗ್ತಾನೇ ಇರಬೇಕು, ಕಮ್ಯುನಿಕೇಟ್ ಮಾಡ್ತಾನೇ ಇರಬೇಕು, ಸ್ವಲ್ಪ ಲಾಭಾಂಶ ಕಡಿಮೆ. ಮದುವೆ ಜೀವನ ತುಂಬ ಕಿರಿಕು, ಮಾತುಕತೆಯಿಂದ ಸ್ವಲ್ಪ ಸಮಸ್ಯೆಗಳು. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮಾತುಕತೆಯಿಂದ ಮುರಿದು ಬಿದ್ದೋಗುತ್ತೆ. ಆರೋಗ್ಯನ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ತಲೆಬಿಸಿ ಜಾಸ್ತಿ ಮಾಡಿಕೊಂಡು ತಲೆನೋವು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟು ತುಲಾ ಲಗ್ನ. ತುಲಾ ಲಗ್ನದವರಿಗೆ ಹಣವೋ ಹಣ. ಎಜುಕೇಷನ್ ಉತ್ತಮ. ಜಾಬಲ್ಲಿರೋರಿಗೂ ವೆರಿ ವೆರಿ ಎಕ್ಸಲೆಂಟ್. ಬಿಸ್ನೆಸ್ಸಲ್ಲಿರೋರಿಗೆ ಅತ್ಯುತ್ತಮದ ಮೇಲೆ ಅತ್ಯುತ್ತಮ, ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಟೈಮು ಶುಭಕರ. ಮದುವೆ ಜೀವನದಲ್ಲಿ ಇರ್ತಕ್ಕಂಥವ್ರಿಗೂ ಒಳ್ಳೆ ಟೈಮ್. ಆರೋಗ್ಯನೂ ಚೆನ್ನಾಗಿರುತ್ತೆ, ಅಂಥ ಮೇಜರ್ ಇಶ್ಯೂಸ್ ಏನು ತೋರಿಸ್ತಾ ಇಲ್ಲ ತುಲಾ ಲಗ್ನ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಸಿಕ್ಕಾಬಟ್ಟೆ ಅಹಂ ಜಾಸ್ತಿ ಆಗುತ್ತೆ. ಎಲ್ಲರ ಮೇಲೂ ಕೋಪ, ಸೆಲ್ಫಿಶ್ನೆಸ್ಸು ತುಂಬ ಜಾಸ್ತಿ ಆಗುತ್ತೆ ಈ ತಿಂಗಳು. ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಜಯ, ಲೇಸಿನೆಸ್ ಮಾಡಿದರೆ ಮೀಡಿಯಮ್. ಜಾಬಲ್ಲಿರೋರಿಗೆ ಸೆಲ್ಫ್ ಎಫರ್ಟ್ ಹಾಕಿದರೆ ನೇಮ್ ಆ್ಯಂಡ್ ಫೇಮ್, ಸೆಲ್ಫ್ ಎಫರ್ಟ್ ಹಾಕಿಲ್ಲ ಅಂದರೆ ಮೀಡಿಯಮ್ ನೇಮ್ ಆ್ಯಂಡ್ ಫೇಮ್, ಬಟ್ ಕೆಲಸ ಮೀಡಿಯಮ್ ಆಗಿರುತ್ತೆ. ಬೈಕೊಂಡು ಕೆಲಸ ಮಾಡೋದಿರುತ್ತೆ. ಇಷ್ಟಪಟ್ಟು ಮಾಡಿದರೆ ಎಕ್ಸಲೆಂಟ್. ಬಿಸ್ನೆಸ್ ಮಾಡೋರಿಗೆ ಹಣ ಕಡಿಮೆ ಬರ್ತಕ್ಕಂಥದ್ದು, ತುಂಬ ಕಷ್ಟ ಬೀಳಬೇಕು, ಅವಾಗ ಬರುತ್ತೆ. ಮದುವೆ ಜೀವನ ಸಿಕ್ಕಾಬಟ್ಟೆ ಈಗೋ ಕ್ಲಾಶು, ಸಪ್ರೇಷನ್ಗಳಾಗೋ ಸಾಧ್ಯತೆ, ಹಿಂಸೆಗಳಾಗೋ ಸಾಧ್ಯತೆ, ಗಲಾಟೆ ತೋರಿಸ್ತಾ ಇದೆ. ಹೊಸ್ದಾಗಿ ಹುಡುಕ್ತವ್ರಿಗೆ ಡಿಮ್ಯಾಂಡ್ ಸಮಸ್ಯೆಯಿಂದ ಕ್ಯಾನ್ಸಲ್ ಆಗುತ್ತೆ. ನೀವು ಮಾಡ್ತೀರಾ, ಇಲ್ಲ ಇನ್ನೊಬ್ರು ಮಾಡ್ತಾರೆ. ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ಲ, ಬಟ್ ನ್ಯೂಟ್ರಲ್. ನೀವು ಹೆಂಗೆ ಮಾಡಿಕೋತೀರ ಹಂಗೆ ಆರೋಗ್ಯ ಈ ತಿಂಗಳಿರುತ್ತೆ. ಅದಾಗೆ ಕೆಡಲ್ಲ, ನೀವಾಗಿ ಕೆಡಿಸ್ಕೊಂಡ್ರೆ ಕೆಡುತ್ತೆ.
ಸೊ ನೆಕ್ಸ್ಟ್ ಧನುರ್ಲಗ್ನದವರಿಗೆ ಟ್ರಿಪ್ಪು ಟ್ರಾವೆಲ್ಸು ತುಂಬ ಜಾಸ್ತಿ ಆಗುತ್ತೆ. ದೇವಸ್ಥಾನಗಳಿಗೆ ಟ್ರಿಪ್ ಹೋಗ್ತಕ್ಕಂಥದ್ದು ಎಕ್ಸೆಟ್ರಾ ಟ್ರಿಪ್ ಎಂಜಾಯ್ಮೆಂಟ್. ಸೊ ಹಾಗೆ ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಜಾಬಲ್ಲಿರೋರಿಗೆ ಕಿರಿಕಿರಿ ಪ್ರೆಷರ್ ಹೆಚ್ಚಾಗುತ್ತೆ, ಟ್ರಾವೆಲ್ಸ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗ್ತಕ್ಕಂಥ ಒಂದು ಟೈಮು ನೋಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ. ಗೋಚಾರ ಫಲ ಲಾಸ್, ಉಳಿದಿದ್ದು ನಿಮ್ಮ ಜಾತಕ 70-80%. ಹಾಗೆ ಮದುವೆ ಜೀವನ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ. ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಕರೆಕ್ಟಾಗಿ ಸೆಟ್ ಆಗೋಲ್ಲ. ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ. ಧನುರ್ಲಗ್ನ ಹಾಸ್ಪಿಟಲ್ ವಿಸಿಟ್ಸ್ಗಳು ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಮಕರ ಲಗ್ನದವರಿಗೆ ಪಿತ್ರಾರ್ಜಿತ ಆಸ್ತಿ ಈ ಒಂದು ತಿಂಗಳಲ್ಲಿ ಮಾತುಕತೆನಲ್ಲಿದ್ದರೆ, ಕೋರ್ಟ್ ಕೇಸಲ್ಲಿದ್ದರೆ ನಿಮಗೆ ಸಿಗುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಜಾಬಲ್ಲಿರೋರಿಗೂ ಎಕ್ಸಲೆಂಟ್. ಬಿಸ್ನೆಸ್ಸಲ್ಲಿರೋರಿಗೆ ಸಡನ್ ಮನಿ ಬರ್ತಕ್ಕಂಥದ್ದು. ಮದುವೆ ಜೀವನ ಸಾಧಾರಣವಾಗಿ ಗುಡ್ಡು. ಹುಡುಕ್ತಾ ಇರೋರಿಗೆ ಡಿಸಿಷನ್ ಮಾಡೋಕ್ಕಾಗಲ್ಲ, ತುಂಬ ಆಫರ್ಸ್ ಇರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಏನೂ ಸಮಸ್ಯೆ ಇಲ್ಲ. ಆ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕುಂಭಲಗ್ನದವರಿಗೆ ಎಜುಕೇಷನ್ ಅತ್ಯದ್ಭುತ. ಜಾಬಲ್ಲಿರೋರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಈ ಒಂದು ತಿಂಗಳಲ್ಲಿ ಆಫರ್ ಇತ್ತು ಅಂದರೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ ಬರುತ್ತೆ. ಮದುವೆ ಜೀವನದಲ್ಲಿ ಹೀಗೋ ಕ್ಲಾಶ್ ಜಾಸ್ತಿ ಆಗುತ್ತೆ. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ತುಂಬ ಆಫರ್ಸ್ ಬಂದರೂ ಕೂಡ ಏನಾದರೂ ಒಂದು ಹೇಳಿ ಕ್ಯಾನ್ಸಲ್ ಮಾಡ್ಕೋತೀರಾ, ಇಲ್ಲ ಅವ್ರು ಕ್ಯಾನ್ಸಲ್ ಮಾಡ್ಕೋತಾರೆ. ಸೊ ಈ ರೀತಿ ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಕೆಡುತ್ತೆ. ಗ್ಯಾಸ್ಟ್ರಿಕ್, ತಲೆನೋವುಗಳು ಬರ್ತಕ್ಕಂಥ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಲಾಸ್ಟ್ ಒನ್ ಮೀನಾಲಗ್ನದವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಪ್ಲೇಸ್ ಚೇಂಜ್ ತೋರಿಸ್ತಾ ಇದೆ, ಮೈಂಡ್ ಚೇಂಜ್ ತೋರಿಸ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರೋದು ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಎಜುಕೇಷನ್ ಉತ್ತಮ, ಹೈಯರ್ ಎಜುಕೇಷನ್ ಅತ್ಯುತ್ತಮ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್. ಸ್ವಲ್ಪ ಸಾಧಾರಣ ಸ್ಯಾಟಿಸ್ಫ್ಯಾಕ್ಷನ್ ಇರೋದ್ರಿಂದ ನಿಮ್ಮ ಇಷ್ಟ, ಚೇಂಜ್ ಮಾಡ್ಕೋಬೇಕಾ ಬೇಡವಾ. ಹಾಗೆ ಬಿಸ್ನೆಸ್ಸು ದುಡ್ಡು ಬರುತ್ತೆ, ಮೀಡಿಯಮಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂತು ಅಂತಲೂ ಇಲ್ಲ, ವರ್ಷ ಆಯಿತು ಅಂತಲೂ ಇಲ್ಲ, ನ್ಯೂಟ್ರಲ್. ಮದುವೆ ಜೀವನ ಸ್ವಲ್ಪ ಹಿರಿಯರಿಂದನೇ ಕಿರಿಕ್ ಬಂದುಬಿಡುತ್ತೆ. ಹಿರಿಯರು ಮದುವೆ ಮಾಡ್ಕೋ ಅಂತ ಪ್ರೆಷರ್ ಇಡ್ತಾರೆ. ಹುಡ್ಕಕ್ಕೆ ಹೋದರೆ ಕರೆಕ್ಟಾಗಿ ಅವರೇ ಸೆಟ್ ಮಾಡಲ್ಲ, ನೀವೇ ಸುಮ್ಮನೆ ಆಗ್ಬಿಡ್ಬೇಕು. ಆದರೆ ಬಾಧೆ ನಮ್ಮ ಮನೇಲಿ ಮಾಡ್ಕೊತಾ ಇದ್ದಾರೆ, ಇಷ್ಟ ಇಲ್ಲ ಅಂದರೂ ಮಾಡ್ಕೊತಾ ಇದ್ದಾರೆ ಅಂತಾರಲ್ಲ, ಸೊ ಹೆಚ್ಚಾಗಿ ಬರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮೀನಲಗ್ನ ಏನೂ ಸಮಸ್ಯೆ ಇಲ್ಲ, ಆರೋಗ್ಯ ಎಕ್ಸಲೆಂಟ್. ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ, ಚೆನ್ನಾಗಿ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ. ಇಷ್ಟು ವೀಕ್ಷಕರೇ ಸೂರ್ಯನ ವೃಶ್ಚಿಕ ರಾಶಿಯ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.